ಮೂಗಿನ ಔಷಧ ಹಾಕೊಂಡ್ರೆ ಅಂದ್ರ ನಿಮಗ್ ಮೈಗ್ರೇನ್ ಅಂತ ಇರ್ತದೆ, ತಲೆ ದಿಮ್ ಅನ್ನೋದು, ತಲೆ ಹೊಡೆತ, ತಲೆ ಸಿಡತ ಅಂತ ಇರ್ತೈತಲ್ಲ. ನಿಮ್ ತಲೆ ನೋವು ಎಷ್ಟು ವರ್ಷದರಾಗಿರ್ಲಿ, ಎಷ್ಟು ಖರ್ಚು ಮಾಡಿದ್ರು ಆರಾಮಾಗಿರೋ ತಲೆನೋವಿರ್ಲಿ, ಎಷ್ಟು ಎಂತಾದ್ರೂ ತಲೆನೋವಿರ್ಲಿ, 4 ವಾರ ಇಲ್ಲಿ ಬಂದ್ಬಿಡ್ರಿ, ನಿಮ್ಗೆ ತಲೆನೋವು ಇರೋದಿಲ್ಲ, ಬರಂಗಿಲ್ಲ. ಮತ್ ಯಾರಿಗೆ ಇದನ್ನ ಹಾಕಿಸ್ಬೇಕಂದ್ರೆ, ಯಾರಿಗೆ ಮೂಗಿನ್ಯಾಗ ದುರ್ವಾಸ ಬೆಳೆದೈತಿ, ಮೂಗಿನ್ಯಾಗಿಂದ ರಕ್ತ ಸೋರ್ತೈತಿ, ಮೂಗಿನ್ಯಾಗಿಂದ ಪದೇ ಪದೇ ಸೀನ್ ಬರ್ತೈತಿ, ವಾಸನೆ ಗೊತ್ತಾಗಂಗಿಲ್ಲ, ಮಕ್ಕೋಳಕ್ ಹೋದ್ರೆ ನಿಂತೆಂದಂಗಿಲ್ಲ, ನೀವು ಒಬ್ಬರ ಮನ್ಯಾಗ ಮಲಗಿದ್ರಿ ಅಂದ್ರೆ ಯಾರನ್ನೂ ಮಲಗಾಕ ಬಿಡೋದಿಲ್ಲ, ಅಂದ್ರೆ ಜೋರ್ ಬರ್ಕಿ ಹೊಡಿತೀರಿ. ಸೈನಸ್ ಪ್ರಾಬ್ಲಮ್ ಸೇರಿ ಏನೇ ಪ್ರಾಬ್ಲಮ್ ಇರಲಿ 4 ಸಲ ಬಂದಿರೋ ಮೂಗಿನಾಗ ಹಾಕೋರಿ, ಆಪರೇಷನ್ ಇಂಜೆಕ್ಷನ್ ಇಂದ ಮೂಗಿನ ಸಮಸ್ಯೆ ಸರಿ ಆಗ್ತದೆ. ಇನ್ನು ಯಾರಿಗೆ ಕಿವಿ ಸಂಬಂಧಪಟ್ಟ ಸಮಸ್ಯೆ ಐತಿ, ಯಾರಿಗೆ ಕಿವಿ ಕೇಳೋದಿಲ್ಲ, ಕಿವಿ ಗುಯಿ ಅಂತಾವು, ಕಿವಿ ಪಟ್ ಅಂತಾವು, ಕಿವಿ ಸೋರ್ತಾವು, ಕಿವಿ ಹೊಡಿತಾವು, ಕಿವ್ಯಾಗ ಮಷೀನ್ ಹಾಕೊಂಡಿರಿ ಅಂತವ್ರು 7 ವಾರ ಬರ್ರಿ. ಕಿವಿ ಕೇಳದೆ ಇರೋರಿಗೆ ಇಲ್ಲಿ ಕಿವಿ ಕೇಳ್ತವ ಮಷೀನ್ ತೆಗೆದು ಮಂದಿಗೆ ಸಿಹಿ ಕೊಟ್ಟು ಹೋಗ್ತಾರೆ ಜನ. ಈ ಕಿವಿ ಔಷಧ ನೀವು ಹಾಕೋರಿ. ಇನ್ನ ಯಾರಿಗಾರ ಪೀಡ್ಸ್ ರೋಗ, ಮೂರ್ಛ ರೋಗ ಅಂತಿದ್ರೆ 7 ವಾರ ಬರ್ರಿ, ಆ ರೋಗ ಸ್ವಚ್ಛ ಆಗ್ತದೆ. ಕಡೆಯದ್ದು ನೀವು ಎಣಸ್ಲಿಲ್ಲ ಎಷ್ಟು ರೋಗ ಅಂತ ಆಮೇಲೆ ಹೇಳ್ತೇನೆ. ಕಡೆಯದ್ದು ನಿಮ್ಗೆ ಯಾರಿಗಾರ ನಿಮ್ ಮನ್ಯಾಗಾಗ್ಲಿ, ನಿಮ್ ಓಣ್ಯಾಗಾಗ್ಲಿ, ನಿಮ್ ಪರಿಚಯಸ್ಥರ ಮನ್ಯಾಗಾಗ್ಲಿ ಎಲ್ಲರ ಬುದ್ಧಿಮಾಂದ್ಯ ಮಕ್ಕಳು ಅಂತ ಇರ್ತಾರೆ, ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ರಿ. ಅವರಿಗೆ 12 ರಿಂದ 15 ವಾರ ಔಷಧ ಹಾಕಿದ್ರೆ ಹುಚ್ಚು ಮಕ್ಕಳು ನಿಚ್ಚಲಾಗಿ ಜೀವನ ಮಾಡ್ತಾರ. ಅವ್ರಿಗೆ ನಾವು ಉಚಿತವಾಗಿನೇ ಔಷಧ ಹಾಕ್ತೀವಿ. ಯಾಕೆ ಉಚಿತವಾಗಿ ಔಷಧ ಹಾಕ್ಬೇಕು ಅಂದ್ರ, ಅವರನ್ನ ಸಮಾಜ ಹುಚ್ಚು ಮಕ್ಕಳು ಅಂತಲ್ಲ, ಅವ್ರಿಗೆ ನಾವು ಹುಚ್ಚು ಮಕ್ಕಳು ಅನ್ನೋದು ಬೇಡ. ದೇವರು ನಮ್ ಕೂಡ ಉಡಿಸಿರೋ ಜೀವಂತ ದೇವರು ಅಂತ ಸೇವಾ ಮಾಡಿ ನಾವು ನೀವು ಪುಣ್ಯ ಕಟ್ಟೋಣ. ಎಷ್ಟು ಮಂದಿ ಇದ್ರು ಕರ್ಕೊಂಡು ಬಂದು ಈ ಔಷಧ ಹಾಕಿಸ್ಕೊಂಡು ಮೂಗಿನ ಅಮೃತ ಹಾಕೊಳ್ಳೋರ್ಗೆ ಇದಿಷ್ಟು ಗೊತ್ತಾಯ್ತಲ್ಲ. ನಿಮಗ ಗಂಟಲಾಗಿರೋ ಸಮಸ್ಯೆ ಹೇಳ್ಕೊಂಡು ಎಲ್ಲ ಸರಿ ಮಾಡ್ತದೆ. ಈ ಅಮೃತಕ್ಕ ಬರೇ 200 ರೂಪಾಯಿ ಗುರು ಕಾಣಿಕೆ ಇಸ್ಕೊಂಡು ಈ ಔಷಧ ಹಾಕ್ತಾರೆ. ಇದಕ್ಕಾಗಿ ನಾವ್ ಈ ಆರೋಗ್ಯ ಜಾತ್ರೆಯೊಳಗ ಏನ್ ಹೆಸರಿಟ್ಟೀವಿ ಅಂದ್ರ, ನಮ್ಮ ಆರೋಗ್ಯದ ಜಾತ್ರೆ ಹೆಂಗಂದ್ರ, ನಮ್ಮ ಜನ ದವಾಖಾನಿಗೆ ಬಹಳ ದುಡ್ಡು ಖರ್ಚು ಮಾಡೋ ಬದ್ಲಿ ಆರಾಮ್ ಆಗದೆ ಇದ್ದಾಗ ಆರಾಮದಿಂದ ದವಾಖಾನೆ ತೋರಿಸೋನು. ಆರಾಮ್ ತಪ್ಪು ಮೊದಲ ನಮ್ ಜೀವನದಾಗ ದೇವ್ರು ನಮ್ ಸಲುವಾಗಿ ಭೂಮಿ ಮೇಲೆ ಕೆಲವು ಅಮೃತ ಇಟ್ಟಾನ. ಆ ಅಮೃತ ತಗೊಂಡ್ಬಿಟ್ವಿ ಅಂದ್ರ ನಾವು ರೋಗದಿಂದ ಮುಕ್ತಕ್ಕೇವಿ. ಆ ರೋಗ ಮುಕ್ತ ಹೆಂಗಾಗ್ಬೇಕಂದ್ರ, ನಮ್ಮ ಮನಿ ಮಂದಿ ಎಲ್ಲ ಬೀಗರಿಗೆ ಮದುವೆಯಾಗ ಆಯಾರ ಮಾಡೋ ರೊಕ್ಕದಾಗ ಮನಿ ಮಂದಿ ಆರಾಮ ಮಾಡ್ಬೇಕಂತ ಈ ಆರೋಗ್ಯ ಜಾತ್ರೆಯಿಂದ ಚಾಲು ಮಾಡಿದ್ವಿ.